ಫಾರಿನ್ನಲ್ಲಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಧೃತಿ ಅವರು. ಆದ್ರೆ ಒಂದು ಕೊರಗು ಏನಪ್ಪಾ ಅಂದ್ರೆ ತಂದೆ ಇಲ್ಲ ಎನ್ನುವಂತ ಕೊರಗು. ಅಕಸ್ಮಾತ್ ಏನಾದ್ರು ಅಪ್ಪು ಇದ್ರೆ ಅವರು ಕೂಡ ಆಗಾಗ ಫಾರಿನ್ಗೆ ಹೋಗಿ ಮಗಳನ್ನ ನೋಡಿಕೊಂಡು ಬರುವುದು, ಸುತ್ತಾಡುವುದು, ಮಗಳ ಜೊತೆ ಬೆರೆಯುವುದು, ಫಾರಿನ್ ನಲ್ಲಿ ಮಗಳನ್ನ ಆಚೆ ಕಡೆ ಸುತ್ತಾಡಿಸಬೇಕು, ಕರ್ಕೊಂಡು ಹೋಗೋ ರೀತಿಯಲ್ಲ ಟೈಮ್ ಅನ್ನ ಸ್ಪೆಂಡ್ ಮಾಡಿರೋರು. ಆದ್ರೆ ಒಂದು ನೆನಪು, ಒಂದು ಕ್ಷಣ ಇದೆಯಲ್ಲ, ನಿಜಕ್ಕೂ ಕೂಡ ನೆನ್ಸ್ಕೊಂಡ್ರೆ ಬಹಳಷ್ಟು ಬೇಸರ ಆಗುತ್ತೆ. ಧೃತಿ ಅವರಂತೂ ಪ್ರತಿದಿನ ನೆನ್ಸ್ಕೊಳ್ತಾರೆ. ಆಚೆ ಹೋದಾಗ್ಲೆಲ್ಲ ತಂದೆಯ ಒಂದು ನೆನಪಾಗುತ್ತೆ. ಯಾಕಂದ್ರೆ ತಂದೆನೆ ಆಚೆನ ಕರ್ಕೊಂಡು ಹೋಗ್ತಾ ಇದೀವಿ ಯಾವಾಗ್ಲೂ ಕೂಡ, ಚಿಕ್ಕ ವಯಸ್ಸಿನಿಂದಲೂ ಕೂಡ. ಹೀಗಾಗಿ ಅದೇ ಒಂದು ಮನೋ ಎಲ್ಲವೂ ಕೂಡ ಬೆಳೆದಿದೆ. ಸೊ ಧೃತಿ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಇನ್ನ ಸದ್ಯಕ್ಕಂತೂ ಅವರು ಬೆಂಗಳೂರಿಗೆ ಬಂದಿಲ್ಲ, ಅಲ್ಲಿಯೇ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾರೆ. ಅವ್ರಿಗೂ ಕೂಡ ಅಲ್ಲಿ ಫಾರಿನ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಇದ್ದಾರೆ. ಸೊ ಅವರ ಜೊತೆ ಆಚೆ ಹೋಗ್ತಾರೆ. ಇನ್ನ ಸದ್ಯಕ್ಕೆ ವ್ಯಾಸಂಗವನ್ನು ಸಹ ಮಾಡೋದಿದ್ದು, ಸೊ ಅವರ ಒಂದು ಜೀವನ ಅವರನ್ನು ನೋಡ್ಕೊತಾ ಇದ್ದಾರೆ. ತುಂಬಾನೇ ಒಂದು ಸ್ವಾಭಿಮಾನಿ ಅಂತ ಹೇಳ್ಬೋದು ಧೃತಿ ಅವರು. ತುಂಬಾನೇ ಕೇರಿಂಗ್ ಅನ್ನ ಮಾಡ್ತಾರೆ, ಜೊತೆಗೆ ತುಂಬಾನೇ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ತಗೋತಾರೆ. ಯಾಕಂದ್ರೆ ಅವರ ಒಂದು ಸ್ವಂತ ಕಾಲಿನಲ್ಲಿ ಅವರು ನಿಲ್ಬೇಕೆಂಬ ಒಂದು ಆಸೆ. ಅದಕ್ಕೋಸ್ಕರ ಅವರು ಫಾರಿನ್ ನಲ್ಲಿ ಹೋಗಿ ಸ್ವಇಚ್ಛೆಯಿಂದ ವ್ಯಾಸಂಗವನ್ನು ಕೂಡ ಮಾಡ್ತಿದ್ದಾರೆ. ತುಂಬಾನೇ ಇಂಡಿಪೆಂಡೆಂಟ್ ಆಗಿಯೂ ಕೂಡ ಇದ್ದಾರೆ, ಜೀವಿಸುತ್ತಿದ್ದಾರೆ. ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಎಂಬುದು ಅವರ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಗೂ ಕೂಡ ಅಪ್ಪು ಬಾಸ್ ಕುಟುಂಬ ಎಷ್ಟಿನ? ಅಪ್ಪು ಬಾಸ್ ಕುಟುಂಬದ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ, ತಿಳ್ಕೊಬೇಕು ಎಲ್ಲಿದ್ದಾರೆ ಮಗಳು ಹಾಗೆ ಹೀಗೆ ಅಂತ. ಒಂದು ಹೊಸ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಆಚೆ ಸುತ್ತಾಡಕ್ಕೂ ಕೂಡ ಹೋಗ್ತಾರೆ. ಆ ಒಂದು ಟೈಮ್ ನಲ್ಲಿ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾರೆ. ತುಂಬಾನೇ ಮುದ್ದಾಗಿದ್ದಾರೆ. ಈ ಒಂದು ನಗುನ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಅಪ್ಪು ಅವರ ನಗುನೇ ನೋಡ್ದಂತಾಗತ್ತೆ. ಹಾಗೆ ಇವರ ಒಂದು ಮುಖದಲ್ಲಿಯೂ ಸಹ ನೋಡ್ತಾ ಇರಬಹುದು ಡಿಂಪಲ್ ಕೂಡ ಇದೆ. ಎಸೋದು ಧೃತಿ ಅವರಿಗೆ ಡಿಂಪಲ್ ಬರುತ್ತೆ. ಡಿಂಪಲ್ ರಚಿತಾರಾಮ್ ತರ ಇವ್ರಿಗೂ ಕೂಡ ಡಿಂಪಲ್ ಇದೆ, ನೋಡ್ತಾ ಇರಬಹುದು. ನಿಮ್ಗೂ ಅಪ್ಪು ಬಾಸ್ ಕುಟುಂಬ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ.